ಬಂದ ಕಣ ಬಂದ ಇವನು ಏನು ಕಿತ್ತಾಕ್ತಾನು. ಹೆಡ್ ಹಾಕಣ ಇವನು ಟ್ಯಾಲೆಂಟೇ ಇಲ್ಲ ಇವನಲ್ಲಿ. ಬಾಟ್ ನನ್ನ ಮಗ ಕಣ ಇವನು. ಇಲ್ಲ, ಸಿಟ್ಟಂತೂ ಮಾಡ್ಕೊಳಲ್ಲ. ಚಂದು ಬ್ರೋ ಹೇಳಿ ಟ್ರಿಕ್ನ ಯೂಸ್ ಮಾಡ್ತೀನಿ. ನೈಸ್ ಒನ್ ಮಗ, ವೆರಿ ಫನಿ. ಸರಿ ಮಗ, ಸಿಗೋಣ, ಬಾಯ್. ಯಾವಾಗಾದರೂ ನಿಮಗೆ ಯಾರ ಮೇಲಾದರೂ ಸಿಟ್ಟು ಬಂದರೆ ಈ ಟ್ರಿಕ್ನ ಯೂಸ್ ಮಾಡಿ. ದಿಸ್ ಇಸ್ ಡೇ 3 ಆಫ್ 30 days 30 ಸೈಕಾಲಜಿ ಸೀರೀಸ್. ಜನರಿಗೆ ನಿಮ್ಮ ಸಿಟ್ಟು ಮತ್ತು ನಿಮ್ಮ ಸಿಟ್ಟಲ್ಲಿ ಕೊಡೋವಂಥ ರಿಯಾಕ್ಷನ್ ಮಾತ್ರ ಕಾಣಿಸುತ್ತೆ, ಆ ವ್ಯಕ್ತಿ ಕಾಣಿಸಲ್ಲ. ಯಾರು ಸೈಲೆಂಟಾಗಿ ನಿಮ್ಮ ಒಳಗಡೆ ಇರೋ ಕೋಪನ ಆಚೆ ಬರೆಸ್ತಾನೋ ಅವನು. ಈ ಟೈಮಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ. ಎದುರುಗಡೆ ಇರೋನು ಗ್ರೂಪಲ್ಲಿ ಫನ್ನಿಯಾಗಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾನೋ, ಇಲ್ಲ ಬೇಕಂತ ಮಾಡ್ತಾ ಇದ್ದಾನೋ, ಇಲ್ಲ ಅವನದು ಏನು ಉದ್ದೇಶ ಇಲ್ಲದೆ ಅವ್ನು ಯೂಸ್ ಮಾಡಿದ ವರ್ಡ್ಸ್ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ, ಈ ಎರಡು ಪರಿಸ್ಥಿತಿಲೂ ನೀವು ಕೋಪನ ಕಂಟ್ರೋಲೇ ಮಾಡ್ಕೋಬೇಕು. ಬೇಕು ಅಂತ ನಿಮಗೆ ಯಾರಾದರೂ ಸಿಟ್ಟು ಬರ್ಸೋಕೆ ಪ್ರಯತ್ನ ಪಡ್ತಾ ಇದ್ರೆ ಏನೂ ರಿಪ್ಲೈ ಕೊಡಬೇಡಿ, ರಿಯಾಕ್ಟ್ ಕೂಡ ಮಾಡಬೇಡಿ. ಬದಲಿಗೆ 1-2 ಸೆಕೆಂಡ್ ಬಿಟ್ಟು ಸ್ಮೈಲ್ ಮಾಡಿ, ಇಲ್ಲ ನಿಮ್ಮ ಇನ್ಸಲ್ಟ್ನ ಜೋಕ್ ಅಂದ್ಕೊಂಡು ಒಂದು ಸ್ಮೈಲ್ ಕೊಡಿ. ಮತ್ತು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡಿ. ಆ ವ್ಯಕ್ತಿಗೆ ಇನ್ಸಲ್ಟ್ ಫೀಲ್ ಆಗುತ್ತೆ. ಯಾಕೆ ಅಂತ ಅಂದರೆ ಅವನು ಅಂದ್ಕೊಂಡಿದ್ದ ನೀವು ಕೋಪ ಮಾಡ್ಕೋತೀರಾ ಅಂತ. ಆದರೆ ಈ ಥರ ನಡ್ಕೊಳ್ಳೋದ್ರಿಂದ ಅವ್ನು ಕಷ್ಟಪಟ್ಟಿದ್ದು ಹಾಳಾಗೋಗುತ್ತೆ. ಮತ್ತು ಕಾನ್ವರ್ಸೇಷನ್ ಕಂಟ್ರೋಲ್ ನಿಮ್ಮ ಹತ್ರ ಬರುತ್ತೆ. ಜನರು ನಿಮ್ಮನ್ನ ಒಳ್ಳೆಯವನು ಅನ್ಕೋತಾರೆ, ನೀವು ಗೆಲ್ತೀರಾ ಕೂಡ. ಯಾರಾದರೂ ಉದ್ದೇಶ ಇಲ್ದೇನೆ ನಿಮ್ಮ ಹತ್ರ ಈ ರೀತಿ ಮಾತಾಡಿದ್ರೆ, ಅದರಿಂದ ಸಿಟ್ಟು ಬಂದರೆ ಒಂದು ಡೀಪ್ ಬ್ರೆತ್ ತಗೊಳ್ಳಿ ಮತ್ತು ಅವನ್ನ ಕೇಳಿ ಯಾಕೆ ನಿಂಗೆ ಹಂಗೆ ಅನಿಸುತ್ತೆ ಅಂತ. ಆದ್ರೂ ಕೋಪ ಕಮ್ಮಿ ಆಗ್ತಿಲ್ಲ ಅಂತ ಅಂದರೆ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ. ಈ ವಿಡಿಯೋನ ತುಂಬ ಕೋಪ ಮಾಡ್ಕೊಳ್ಳೋ ಅಂತ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಸೈಕಾಲಜಿ ಮುಖಾಂತರ ನಿಮ್ಮ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೋಬೇಕು ಅಂತ ಅಂದರೆ ಫಾಲೋ ಮಾಡಿ.